ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಫೇವ್ರೆಟ್ ಫೀಸ್ಟ್. ನಾನು ನಿಮ್ಮ ಕುಮಾರಸ್ವಾಮಿ. ಸ್ನೇಹಿತರೆ, ಇವತ್ತಿನ ವಿಶೇಷ ಏನಪ್ಪ ಅಂತ ಹೇಳಿದ್ರೆ ಡಿ ಚಾಟ್ಸ್ ಟೇಸ್ಟ್ ಆಫ್ ದಾವಣಗೆರೆ ಮಿರ್ಚಿ ಮಂಡಕ್ಕಿ. ಗೆಳೆಯರೆ, ಇದು ಪೈಪ್ಲೈನ್ ರೋಡ್, ಮಲ್ಲಸಂದ್ರ ಗೌರ್ಮೆಂಟ್ ಹಾಸ್ಪಿಟಲ್ ಆಪೋಸಿಟ್ ಇದೆ. ಇದರ ಅಡ್ರೆಸ್ ಲಿಂಕ್ ಮತ್ತು ಮೆನುವನ್ನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಚೆಕ್ ಮಾಡಿ, ವಿಸಿಟ್ ಮಾಡಿ, ಟೇಸ್ಟ್ ಹೇಗಿತ್ತು ಅಂತ ಕಾಮೆಂಟ್ ಮಾಡಿ. ಫ್ರೆಂಡ್ಸ್, ಇಲ್ಲೇನಪ್ಪ ಸ್ಪೆಷಲ್ ಅಂತ ಹೇಳಿದ್ರೆ ಮಿರ್ಚಿ, ನರ್ಗಿಸ್, ಗಿರ್ಮಿಟ್ ಇಲ್ಲಿ ತುಂಬಾನೇ ಸ್ಪೆಷಲ್ ಆಗಿರುತ್ತೆ. ಒಮ್ಮೆ ಬನ್ನಿ, ತಿನ್ನಿ, ಟೇಸ್ಟ್ ಮಾಡಿ. ನೀವು ಏನು ಟೇಸ್ಟ್ ಮಾಡಿದ್ರಿ ಹಾಗೆ ನಿಮಗೆ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ. ಹಾಗೆ ಫ್ರೆಂಡ್ಸ್, ಸೋಷಿಯಲ್ ಮೀಡಿಯಾ ಅಂದರೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಟ್ವಿಟ್ಟರ್, ವಾಟ್ಸಪ್ ಚಾನಲ್ ಇದರಲ್ಲೆಲ್ಲ ನಾವು ಫೇವ್ರೇಟ್ ಫೀಸ್ಟ್ ಎನ್ನುವ ಹೆಸರಿನಲ್ಲಿದ್ದೀವಿ. ನೀವು ಅಲ್ಲಿ ಹೋಗಿ ನಮ್ಮ ಅಕೌಂಟು ಮತ್ತು ಪೇಜನ್ನು ಫಾಲೋ ಮಾಡಿ ಇದೇ ರೀತಿಯ ವಿಡಿಯೋಗಳನ್ನು ನೋಡ್ಬೋದು ಅಂತ ಹೇಳ್ತಾ ಬನ್ನಿ ಫ್ರೆಂಡ್ಸ್, ವಿಡಿಯೋ ಶುರು ಮಾಡೋಣ. ನೋಡಿ ಫ್ರೆಂಡ್ಸ್, ಇಲ್ಲಿ ಇವರು BTC ಗೋಲ್ಡ್ ಕಡಲೆ ಹಿಟ್ಟನ್ನೇ ಬಳಸೋದು. ತುಂಬ ಕ್ವಾಲಿಟಿ ಆದಂಥ ಕಡಲೆ ಹಿಟ್ಟು ಹಾಗೆ ಗೋಲ್ಡ್ ವಿನ್ನರ್ ಎಣ್ಣೆಯನ್ನು ಉಪಯೋಗಿಸ್ತಾರೆ. ಹಾಗಾಗಿ ಇಲ್ಲಿನ ಚಾಟ್ಸ್ಗಳು ತುಂಬನೇ ಟೇಸ್ಟಿಯಾಗಿ ಗರಿಗರಿಯಾಗಿ ಸಖತ್ತಾಗಿರ್ತವೆ. ನೀವು ಒಮ್ಮೆ ಬಂದು ತಿಂದು ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಎಷ್ಟು ಕ್ವಾಲಿಟಿ ಇದೆ, ಹಾಗೆ ದಾವಣಗೆರೆ ಟೇಸ್ಟ್ ಹೇಗಿದೆ ಅಂತೇಳಿ ನಿಮಗೆ ಗೊತ್ತಾಗುತ್ತೆ. ಸೊ ಅದಕ್ಕೋಸ್ಕರ ಮರಿದಲೆ ಬಂದು ತಿನ್ನಿ, ಟೇಸ್ಟ್ ಮಾಡಿ, ಕಮೆಂಟ್ ಮಾಡಿ. ನೋಡಿ ಫ್ರೆಂಡ್ಸ್, ಕ್ಯಾಪ್ಸಿಕಮ್ ಬಜ್ಜಿ ಇದಕ್ಕೆ ಖಾರದ ಪುಡಿಯಲ್ಲಿ ಹಾಕ್ಬಿಟ್ಟು ಹಾಗೆ ನೋಡಿ ಗುಜ್ಜು ಹಾಕ್ಕೊಡ್ತಾರೆ. ಈ ರೀತಿ ಗುಜ್ಜು ಬೇರೆ ಕಡೆ ನಿಮಗೆ ಕೊಡೋದಿಲ್ಲ. ಸಖತ್ತು ಸೂಪರ್ ಆಗಿರುತ್ತೆ ಫ್ರೆಂಡ್ಸ್. ಬನ್ನಿ, ತಿನ್ನಿ, ಎಂಜಾಯ್ ಮಾಡಿ. ನೋಡಿ, ಮಿಕ್ಸ್ಚರು ಇವರೇ ಮನೆಯಲ್ಲಿ ಮಾಡೋವಂಥದ್ದು, ತುಂಬ ಟೇಸ್ಟಾಗಿ ಸಖತ್ತಾಗಿರುತ್ತೆ. ಬನ್ನಿ ಫ್ರೆಂಡ್ಸ್, ಮತ್ತೆ ಏನೇನು ಸಿಗುತ್ತೆ ಇಲ್ಲಿ, ಏನೆಲ್ಲ ಮಾಡ್ತಾರೆ ಅಂತ ನೋಡ್ಕೊಂಬರೋಣ. ನೋಡಿ, ಇದು ಗಿರ್ಮಿಟ್ಗೆ ಬಳಸುವಂಥ ಗೊಜ್ಜಿದು. ಗಿರ್ಮಿಟ್ಗೆ ಸಪ್ರೇಟ್ ಬಳಸ್ತಾರೆ. ಹಾಗೆ ಮಂಡಕ್ಕಿ ಉಸ್ಲಿ ಮಾಡೋದಕ್ಕೆ ಗೊಜ್ಜೆ ಅದೇ ಬೇರೆ ಸಪ್ರೇಟ್ ಇರುತ್ತೆ. ಇದು ನೋಡಿ, ಇದು ಮಂಡಕ್ಕಿ ಉಸ್ಲಿ ಮಾಡೋವಂಥ ಗೊಜ್ಜಿದು. ಮಂಡಕ್ಕಿ ಉಸ್ಲಿ ಕೂಡ ಸಖತ್ತಾಗಿತ್ತು. ನಾವು ಇಲ್ಲಿ ಮಂಡಕ್ಕಿ ಉಸ್ಲಿ, ಗಿರ್ಮಿಟ್ಟು, ನರ್ಗಿಸ್ಸು ಮತ್ತು ಮೆಣಸಿಕಾಯಿ ಬಜ್ಜಿ ಟೇಸ್ಟ್ ಮಾಡಿದ್ವಿ. ಸಖತ್ತು ಸೂಪರಾಗಿರುತ್ತೆ ಫ್ರೆಂಡ್ಸ್. ತಿಂತಾ ಇದ್ದರೆ ಸ್ವಾದನೇ ಬೇರೆ. ನೀವೇ ಹೇಳ್ತೀರಾ, ಬಂದು ತಿಂದು ನೋಡಿ, ಆಗ ನೀವೇ ಹೇಳ್ತೀರಾ ಸಖತ್ತಾಗಿದೆ ಗುರು ಅಂತ. ನೋಡಿ, ಮಂಡಕ್ಕಿ ಒಗ್ಗರಣೆ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ನೋಡಿ, ಒಂದು ಸಾರಿ ತಿಂದರೆ ನೀವು ಮತ್ತೆ ಮತ್ತೆ ತಿನ್ಬೇಕಪ್ಪ ಅನಿಸುತ್ತೆ. ಅಷ್ಟು ಒನ್ ಮೋರ್ ಅನ್ಬೇಕು, ಅಷ್ಟು ಮಟ್ಟಿಗೆ ಟೇಸ್ಟ್ ಕೊಡ್ತಾರೆ. ನೋಡಿ, ಈ ರೀತಿ ಖಾರದ ಮೆಣಸಿಕಾಯಿನ ದಾವಣಗೆರೆ ಸ್ಟೈಲ್ ಮೆಣಸಿಕಾಯಿ ಕೊಡ್ತಾರೆ. ಈಗ ಮೆಣಸಿಕಾಯಿ ಮತ್ತು ಕ್ಯಾಪ್ಸಿಕಮ್ಮು ಬಜ್ಜಿಗಳನ್ನು ಹಾಕ್ತಾ ಇದ್ದಾರೆ. ಬನ್ನಿ ನೋಡ್ಕೊಂಬರೋಣ. ಬನ್ನಿ ಫ್ರೆಂಡ್ಸ್, ಈಗ ನಮ್ಮ ಜೊತೆ ಕಸ್ಟಮರ್ ಇದ್ದಾರೆ, ಅವ್ರನ್ನ ಮಾತಾಡ್ಸ್ಕೊಂಬರೋಣ. ನಮಸ್ತೆ ಸರ್, ತಮ್ಮ ಹೆಸರು? ಶಿವಮೂರ್ತಿ ಅಂತ ಹೇಳಿ ನಮ್ಮ ಹೆಸರು. ಓಕೆ ಸರ್, ಏನು ತಗೊಂಡಿದ್ದೀರಾ ಸರ್ ಇವಾಗ? ಈಗ ನಾವು ಮಂಡಕ್ಕಿ ಸುಸ್ಲಾ ಮತ್ತೆ ಮಿರ್ಚಿ ತಗೊಂಡಿದ್ದೀವಿ. ಓಕೆ, ಬೇರೆ ಏನೇನು ಟೇಸ್ಟ್ ಮಾಡಿದ್ದೀರಾ ಸರ್ ನೀವು ಇಲ್ಲಿ? ಇಲ್ಲಿ ಗಿರಿಮಿಟ್ಟು, ನರ್ಗಿಸ್ ಮಂಡಕ್ಕಿ, ಆಮೇಲೆ ಮಂಡಕ್ಕಿ, ಕೋಸಿದ ಮಂಡಕ್ಕಿ, ಓಕೆ, ಕ್ಯಾಪ್ಸಿಕಮ್ ಬೋಂಡ, ಇಷ್ಟೆಲ್ಲ ಟೇಸ್ಟ್ ಮಾಡಿದ್ದೀರಾ ಸರ್? ಯಾವುದು ನಿಮಗೆ ತುಂಬಾ ಇಷ್ಟ ಆಯ್ತು ಸರ್? ನಮಗೆ ತುಂಬಾ ಇಷ್ಟವಾಗಿರೋದು ಅಂದ್ರೆ ಇದು ಮಂಡಕ್ಕಿ, ಇದು ಕೋಸಿದ ಮಂಡಕ್ಕಿ ಸೂಸ್ಲ, ಇದು ಮತ್ತೆ ಗಿರಿಮಿಟ್ಟು ತುಂಬಾ ಚೆನ್ನಾಗಿದೆ. ಓಕೆ, ಗಿರಿಮಿಟ್ಟು ಮತ್ತೆ ಇದು ಮಂಡಕ್ಕಿ ಸೂಸ್ಲ ತುಂಬಾ ಚೆನ್ನಾಗಿದೆ. ಸೊ ಇಷ್ಟು ರುಚಿಯಾದ ಮಂಡಕ್ಕಿ ನೀವು ಟೇಸ್ಟ್ ಮಾಡಿದ್ದೀರಾ ಸರ್ ಇಲ್ಲೆಲ್ಲ ಸರೌಂಡಿಂಗ್? ಈ ಸರೌಂಡಿಂಗ್ ಅಲ್ಲಿ ನನಗೆ ಗೊತ್ತಿದ್ದಂಗೆ ಈ ತರ ಟೇಸ್ಟ್ ಯಾರು ಕೊಡಲ್ಲ. ಇವ್ರದ್ದು ಚೆನ್ನಾಗಿದೆ ಟೇಸ್ಟ್. ಓಕೆ, ಏನ್ ತುಂಬಾ ಇಷ್ಟ ಆಯ್ತು ಸರ್ ಇಲ್ಲಿ ನಿಮಗೆ? ಇಲ್ಲಿ ನಮಗೆ ಇವರು ಸ್ವಚ್ಛತೆ. ಓಕೆ, ಆಮೇಲೆ ರೆಗ್ಯುಲರ್ ಬರ್ತಾ ಇರ್ತೀರಾ ಸರ್? ನಾವು ವಾರದಲ್ಲಿ 2-3 ಸರಿ ಅಂತೂ ಮಿಸ್ ಇಲ್ಲ, ಬಂದೇ ಬರ್ತಾ ಇರ್ತೀವಿ. ಓಕೆ, ನಮ್ಮ ಚಾನಲ್ ಸಬ್ಸ್ಕ್ರೈಬರ್ಸ್ ಮತ್ತೆ ವ್ಯೂವರ್ಸ್ಗೆ ಏನ್ ಹೇಳಕ್ ಬಯಸ್ತೀರಾ ಸರ್? ಇವರು ಸ್ವಚ್ಛತೆಯನ್ನು, ಎಲ್ಲಕ್ಕಿಂತ ಮುಖ್ಯವಾಗಿ ಸ್ವಚ್ಛತೆಯನ್ನು ಮತ್ತೆ ಕ್ವಾಂಟಿಟಿನಲ್ಲೂ ಎಲ್ಲ ಮೇಂಟೈನ್ ಮಾಡಿ ಗ್ರಾಹಕರಿಗೆ ಬಹಳ ತಿಂಡಿಯನ್ನ, ತಮ್ಮ ಸೇವೆಯನ್ನ ಸಲ್ಲಿಸ್ತಾ ಇದ್ದಾರೆ ಅಂತ ಹೇಳಬಲ್ಲೆ ನಾನು. ಓಕೆ, ಥ್ಯಾಂಕ್ ಯು ಸರ್. ಓಕೆ ಫ್ರೆಂಡ್ಸ್, ಇಲ್ಲಿನ ಮೆಣಸಿಕಾಯಿ ಬಜ್ಜಿಗಳು ತುಂಬನೇ ಟೇಸ್ಟಿಯಾಗಿರೋದ್ರಿಂದ ಬ್ಯಾಕ್ ಟು ಬ್ಯಾಕ್ ಆರ್ಡರ್ಗಳು ಬರ್ತಾ ಇದೆ. ನೋಡಿ, ಎಷ್ಟೊಂದು ಮೆಣಸಿಕಾಯಿ ಬಜ್ಜಿಗಳು ಹಾಕ್ತಾ ಇದ್ದಾರೆ. ಬನ್ನಿ ನೋಡೋಣ. ನೋಡಿ, ಗೋಲ್ಡ್ ವಿನ್ನರ್ ಆಯಿಲ್ ಇವ್ರು ಬಳಸೋದು. ತುಂಬನೇ ಸ್ವಚ್ಛತೆಗೆ ತುಂಬನೇ ಪ್ರಾಮುಖ್ಯತೆ ಕೊಡ್ತಾರೆ. ತುಂಬ ಹೈಜೀನ್ ಮೇಂಟೈನ್ ಮಾಡಿದ್ದಾರೆ. ಮಿಕ್ಸ್ಚರ್ ಎಲ್ಲ ಸಿಗುತ್ತೆ. ಟೇಸ್ಟ್ ಮಾಡಿ, ಎಂಜಾಯ್ ಮಾಡಿ. ಬನ್ನಿ ಫ್ರೆಂಡ್ಸ್, ಈಗ ನಮ್ಮ ಜೊತೆ ಮತ್ತೊಬ್ರು ಕಸ್ಟಮರ್ ಇದ್ದಾರೆ, ಅವ್ರನ್ನ ಮಾತಾಡ್ಸ್ಕೊಂಬರೋಣ. ನಮಸ್ಕಾರ ಸರ್. ನಮಸ್ಕಾರ ಸರ್, ತಮ್ಮ ಹೆಸರು? ಬಸವರಾಜು. ಸರ್, ಏನು ತಗೊಂಡ್ರಿ ಇವಾಗ? ಗಿರ್ಮಿಟ್ಟು ಬಜ್ಜಿ ತಗೊಂಡ್ರಾ? ಹೇಗಿದೆ ಸರ್ ಟೇಸ್ಟ್? ಚೆನ್ನಾಗಿದೆ. ಚೆನ್ನಾಗಿದೆಯಾ? ಬೇರೆ ಏನೇನು ಟೇಸ್ಟ್ ಮಾಡಿದ್ದೀರಾ ಇಲ್ಲಿ ನೀವು? ಇದೆ ಫಸ್ಟಾ? ಹೇಗೆ ಅನಿಸ್ತಾ ಇದೆ ನಿಮಗೆ? ಚೆನ್ನಾಗಿದೆ, ಚೆನ್ನಾಗಿ ಟೇಸ್ಟ್ ಕೊಟ್ಟಿದ್ದಾರೆ. ಓಕೆ,
ಸೊ ಮತ್ತೆ ಮತ್ತೆ ಬರ್ಬೇಕು ಅನಿಸ್ತಾ ಇದೆಯಾ? ಚೆನ್ನಾಗಿದೆ, ಚೆನ್ನಾಗಿ ಅನಿಸ್ತೈತೆ. ನಮ್ಮ ಚಾನಲ್ ಸಬ್ಸ್ಕ್ರೈಬರ್ಸ್ ಮತ್ತೆ ವ್ಯೂವರ್ಸ್ಗೆ ಏನ್ ಹೇಳಕ್ ಬಯಸ್ತೀರಾ ಸರ್? ಬಜ್ಜಿ ಚೆನ್ನಾಗಿದೆ, ತುಂಬಾ ಟೇಸ್ಟ್ ಇದೆ. ನೀವು ಬನ್ನಿ ತಿಂದು ನೋಡಿ, ಟೇಸ್ಟ್ ಚೆನ್ನಾಗಿದೆ. ಓಕೆ, ಥ್ಯಾಂಕ್ ಯು ಸರ್. ಫ್ರೆಂಡ್ಸ್, ಈಗ ಬಾಳೆಕಾಯಿ, ಮೆಣಸಿನಕಾಯಿ ಎಲ್ಲ ಎಣ್ಣೆಯಲ್ಲಿ ತೇಲಿಸ್ತಾ ಇದ್ದಾರೆ. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಬಾಳೆಕಾಯಿ ಬಜ್ಜಿ, ಮೆಣಸಿನಕಾಯಿ ಬಜ್ಜಿ ಎಲ್ಲ. ಇಲ್ಲಿ ಬಾಳೆಕಾಯಿ, ಮೆಣಸಿನಕಾಯಿ, ಕ್ಯಾಪ್ಸಿಕಮ್ಮು ಇದೆಲ್ಲ ಸಿಗುತ್ತೆ. ಕ್ಯಾಪ್ಸಿಕಮ್ ಕೂಡ ತುಂಬಾನೇ ಸಖತ್ತಾಗಿರುತ್ತೆ ಫ್ರೆಂಡ್ಸ್. ನೋಡಿ ಮೆಣಸಿನಕಾಯಿ ಏನ್ ಸಖತ್ತಾಗಿ ಕಾಣ್ತಾ ಇದೆ ನೋಡಿ. ನೋಡ್ತಾ ಇದ್ರೇನೆ ಇಷ್ಟು ಚೆನ್ನಾಗಿ ಕಾಣ್ತಾ ಇದ್ರೆ ಇನ್ನು ತಿಂದ್ರೆ ಹೆಂಗಿರುತ್ತೆ ಹೇಳಿ ಫ್ರೆಂಡ್ಸ್. ಸೊ ಅದಕ್ಕೋಸ್ಕರ ಮರಿದಲೆ ಬನ್ನಿ, ತಿನ್ನಿ, ಟೇಸ್ಟ್ ಮಾಡಿ. ಈಗ ಮಂಡಕ್ಕಿ ಒಗ್ಗರಣೆ ಆಗ್ತಾ ಇದ್ದಾರೆ, ಮಂಡಕ್ಕಿ ಸೂಸ್ಲಾ ಅಂತ ಹೇಳ್ತಾರೆ, ಅದನ್ನು ಮಾಡ್ತಾ ಇದ್ದಾರೆ. ಬನ್ನಿ ನೋಡೋಣ. ಹಾಗೆ ನೋಡಿ ಮಂಡಕ್ಕಿಯನ್ನು ಫಿಲ್ಟರ್ ವಾಟರ್ನಲ್ಲಿ ನೀಟಾಗಿ ಕ್ಲೀನ್ ಮಾಡಿಬಿಟ್ಟು ಹಾಕ್ಕೊಡ್ತಾರೆ. ಸಖತ್ತಾಗಿರುತ್ತೆ. ಬಂದಾಗ ಮರಿದಲೆ ಮಂಡಕ್ಕಿ ಒಗ್ಗರಣೆಯನ್ನು ಟೇಸ್ಟ್ ಮಾಡಿ. ಬನ್ನಿ ಫ್ರೆಂಡ್ಸ್, ಈಗ ನಮ್ಮ ಜೊತೆ ಮತ್ತೊಬ್ರು ಕಸ್ಟಮರ್ ಇದ್ದಾರೆ, ಅವ್ರನ್ನ ಮಾತಾಡ್ಸ್ಕೊಂಬರೋಣ. ನಮಸ್ಕಾರ ಮೇಡಮ್. ನಮಸ್ತೆ ಮೇಡಮ್, ತಮ್ಮ ಹೆಸರು? ತಮ್ಮ ಉಮಾ ಅಂತ ಹೇಳಿ. ಏನ್ ತಗೊಂಡಿದ್ದೀರಾ ಮೇಡಮ್ ಇವಾಗ? ಕ್ಯಾಪ್ಸಿಕಮ್ ಬಜ್ಜಿ. ಹೇಗಿದೆ ಮೇಡಮ್ ಟೇಸ್ಟ್? ಸೂಪರ್ ಆಗೈತೆ. ಕ್ಯಾಪ್ಸಿಕಮ್ ಇದು ಗೋಲ್ಡ್ ವಿನ್ನರ್ ಎಣ್ಣೆಯಿಂದ ಮನೆಗೆ ಚೌಚೌ ಅಂಡ್ ಮಂಡಕ್ಕಿ ಬಜ್ಜಿ ಕ್ಯಾಪ್ಸಿಕಮ್ ಎಲ್ಲ ಮನೆಗೆ ತಯಾರು ಮಾಡೋದ್ರಿಂದ ಸೂಪರ್ ಆಗೈತೆ. ಒಳ್ಳೆ ಪ್ಯೂರ್ ಎಣ್ಣೆಯಿಂದ, ಯಾವ್ದು ಕಲ್ಮಶ ಇಲ್ದಂಗೆ ಪ್ಯೂರ್ ಗೋಲ್ಡ್ ವಿನ್ನರ್ ಎಣ್ಣೆಯಿಂದ ಬಳಸಿ ಮಾಡಿ ತಯಾರಿಸಿದ ಎಲ್ಲಾ ಬಜ್ಜಿ, ಇನ್ನು ಮಂಡಕ್ಕಿ, ಚೌಚೌ ಎಲ್ಲ ಸಿಗುತ್ತೆ. ಸೂಪರ್ ಆಗಿ ಟೇಸ್ಟ್ ಇರುತ್ತೆ. ಬಂದು ಒಂದ್ಸರಿ ವಿಸಿಟ್ ಹಾಕಿ. ನೀವೇನೇನ್ ಟೇಸ್ಟ್ ಮಾಡಿದ್ರಿ ಮೇಡಮ್? ಎಲ್ಲ ಮಂಡಕ್ಕಿ ಬಜ್ಜಿ, ಕ್ಯಾಪ್ಸಿಕಮ್ ಬಜ್ಜಿ ಎಲ್ಲ ವೀಕ್ಲಿ ಒಂದ್ಸರಿ ಬರ್ತಾ ಇರ್ತೀವಿ. ಯಾವ್ದು ತುಂಬಾ ಇಷ್ಟ ಆಯ್ತು ಮೇಡಮ್ ನಿಮ್ಗೆ? ಎಲ್ಲ ಚೌಚೌ ಇಷ್ಟನೇ. ಎಲ್ಲ ಮಂಡಕ್ಕಿ ಎಲ್ಲ ಮನೆಯಲ್ಲೇ ತಯಾರು ಮಾಡೋದ್ರಿಂದ ಸೂಪರ್ ಆಗಿರುತ್ತೆ, ಎಲ್ಲ ಟೇಸ್ಟ್ ಇರುತ್ತೆ. ಫೇವರೇಟ್ ಯಾವ್ದು ಇಲ್ಲಿ? ಕ್ಯಾಪ್ಸಿಕಮ್ ಬಜ್ಜಿ ಸೂಪರ್ ಆಗಿರುತ್ತೆ. ನಮ್ಮ ಚಾನಲ್ ಸಬ್ಸ್ಕ್ರೈಬರ್ಸ್ ಮತ್ತೆ ವ್ಯೂವರ್ಸ್ ಗೆ ಏನ್ ಹೇಳಕ್ ಬಯಸ್ತೀರಾ ಮೇಡಮ್? ಅಭಿನಂದನೆಗಳು. ಚೆನ್ನಾಗಿರ್ಲಿ, ಚೆನ್ನಾಗಿ ನಿಮ್ ಚಾನಲ್ ಇನ್ನ ಅಭಿವೃದ್ಧಿ ಆಗಲಿ. ಓಕೆ, ಥ್ಯಾಂಕ್ ಯು ಮೇಡಮ್. ಇಷ್ಟೊಂದು ರುಚಿಯಾದ ದಾವಣಗೆರೆ ಸ್ಟೈಲ್ ಮಿರ್ಚಿ ಮಂಡಕ್ಕಿ ಎಲ್ಲಪ್ಪ ಸಿಗುತ್ತೆ ಅಂತ ಅನ್ಕೊತಾ ಇದ್ದೀರಾ ಫ್ರೆಂಡ್ಸ್? ಮಲ್ಸಂದ್ರ ಪೈಪ್ಲೈನ್ ರೋಡ್, ಮಲ್ಸಂದ್ರ ಗೌರ್ಮೆಂಟ್ ಹಾಸ್ಪಿಟಲ್ ಆಪೋಸಿಟ್ ಇದೆ. ಬನ್ನಿ, ನೋಡಿ, ಟೇಸ್ಟ್ ಮಾಡಿ. ನೀವೇನು ಟೇಸ್ಟ್ ಮಾಡಿದ್ರಿ, ನಿಮ್ಗೆ ಹೇಗೆ ಅನ್ನಿಸ್ತು ಅಂತ ಕಾಮೆಂಟ್ ಮಾಡಿ. ಹಾಗೆ ಸ್ನೇಹಿತರೆ, ಪಾರ್ಸಲ್ ಕೂಡ ತುಂಬ ನೀಟಾಗಿ ಸಿಲ್ವರ್ ಫಾಯಿಲ್ ಕವರಲ್ಲಿ ನೋಡಿ ಇದರಲ್ಲಿ ಹಾಕಿ ಈ ಥರ ಪ್ಯಾಕ್ ಮಾಡಿಕೊಡ್ತಾರೆ. ಸಖತ್ತಾಗಿರುತ್ತೆ. ಹಾಗೆ ಆನ್ಲೈನಲ್ಲಿ ಕೂಡ ನೀವು ಸ್ವಿಗ್ಗಿ, ಝೊಮ್ಯಾಟೋನಲ್ಲಿ ಆರ್ಡ್ರ್ ಮಾಡಿ ತೊಗೋಬೋದು. ಫ್ರೆಂಡ್ಸ್, ಇವಾಗ ಕ್ಯಾಪ್ಸಿಕಮ್ ಬಜ್ಜಿ ಕಟ್ ಮಾಡಿಬಿಟ್ಟು ಅದಕ್ಕೆ ಖಾರದ ಪುಡಿ ಹಾಗೆ ಗೊಜ್ಜು ಇದೆಲ್ಲ ಹಾಕಿ ಕೊಡ್ತಾರೆ. ಬನ್ನಿ ಯಾವ ರೀತಿ ಮಾಡ್ತಾರೆ ಅಂತ ನೋಡ್ಕೊಂಬರೋಣ. ನೋಡಿ ಏನ್ ಸಖತ್ತ ಕಾಣ್ತಾ ಇದೆ ಅಲ್ವಾ? ಬನ್ನಿ ಫ್ರೆಂಡ್ಸ್, ಈಗ ನಮ್ಮ ಜೊತೆ ಮತ್ತೊಬ್ರು ಕಸ್ಟಮರ್ ಇದ್ದಾರೆ, ಅವ್ರನ್ನ ಮಾತಾಡ್ಸ್ಕೊಂಬರೋಣ. ನಮಸ್ಕಾರ ಸರ್. ಸರ್, ತಮ್ಮ ಹೆಸರು? ಕುಮಾರ್ ಅಂತ ಸರ್. ಏನ್ ತಗೊಂಡಿದ್ದೀರಿ ಇವಾಗ? ಗಿರ್ಮಿಟ್ ತಗೊಂಡ್ರು. ಗಿರ್ಮಿಟ್ ಹೇಗಿದೆ ಸರ್ ಟೇಸ್ಟ್? ಚೆನ್ನಾಗಿದೆ. ಮೆಣಸಿನಕಾಯಿ ತುಂಬಾ ಚೆನ್ನಾಗಿ ಮಾಡಿರ್ತಾರೆ. ಓಕೆ, ದಾವಣಗೆರೆ ಅವರೇ. ಸೊ ಆ ಟೇಸ್ಟೇ ಬಂದಿದೆ. ಓಕೆ, ತುಂಬಾ ಚೆನ್ನಾಗಿದೆ. ವೀಕ್ಲಿ ಒಂದ್ಸತಿ ಅಂತೂ ಬಂದಿರ್ತೀವಿ. ಚೆನ್ನಾಗಿ ಬಂದಿದೆ. ಓಕೆ, ಏನೇನು ಟೇಸ್ಟ್ ಮಾಡಿದ್ದೀರಾ ಸರ್ ಇಲ್ಲಿ? ಇಲ್ಲಿ ನರ್ಗಿಸ್ ಮಂಡಕ್ಕಿ, ಗಿರ್ಮಿಟ್ಟು, ಓಕೆ, ಮೆಣಸಿನಕಾಯಿ ಬಜ್ಜಿ ತಗೊಂಡಿರ್ತೀವಿ. ಓಕೆ, ಇಷ್ಟರಲ್ಲಿ ನಿಮ್ಗೆ ಯಾವ್ದು ತುಂಬಾ ಇಷ್ಟ ಆಯ್ತು? ಗಿರ್ಮಿಟ್ಟು, ಮೆಣಸಿನಕಾಯಿ ಚೆನ್ನಾಗಿದೆ. ಓಕೆ, ರೆಗ್ಯುಲರ್ ಬರ್ತಾ ಇರ್ತೀರಾ ಸರ್? ವೀಕ್ಲಿ ಒಂದು. ನಮ್ಮ ಚಾನಲ್ ಸಬ್ಸ್ಕ್ರೈಬರ್ಸ್ ಮತ್ತೆ ವ್ಯೂವರ್ಸ್ಗೆ ಏನ್ ಹೇಳಕ್ ಬಯಸ್ತೀರಾ ಸರ್? ಒಂದ್ಸತಿ ವಿಸಿಟ್ ಕೊಡೋದು ಚೆನ್ನಾಗಿರುತ್ತೆ. ಖಾರ ತುಂಬಾ ಕ್ರಿಸ್ಪಿಯಾಗಿ ಚೆನ್ನಾಗಿ ಮಾಡಿರ್ತಾರೆ. ಇಲ್ಲಿ ಲೋಕಲ್ ಬೆಂಗಳೂರು ಖಾರ ತರ ಮಾಡಿರಲ್ಲ. ಓಕೆ, ದಾವಣಗೆರೆ ಸ್ಟೈಲ್ ಖಾರನೇ ಟೇಸ್ಟ್ ಮೇಂಟೈನ್ ಮಾಡಿದ್ದಾರೆ. ಅಲ್ಲಿ ಬೆಳ್ಳುಳ್ಳಿ ಎಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಮಾಡಿದ್ದಾರೆ. ಚೆನ್ನಾಗಿದೆ. ಸೊ ಇಷ್ಟೊಂದು ಕ್ರಿಸ್ಪಿಯಾಗಿ ರುಚಿಯಾಗಿರುವಂತದ್ದು ಬಜ್ಜಿ ಈ ಸರೌಂಡಿಂಗ್ ಅಲ್ಲಿ ನೀವು ತಿಂದಿದ್ರ ಸರ್? ಟೇಸ್ಟ್ ಮಾಡಿದ್ರೆ ಈ ತರ ಅಂಗಡಿ ಇದೆ, ಬಟ್ ಈ ಟೇಸ್ಟ್ ಯಾವ್ದು ಬಂದಿಲ್ಲ. ಓಕೆ, ಸೊ ತುಂಬಾ ಟೇಸ್ಟ್ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ರು. ಓಕೆ, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಗೆಳೆಯರೆ, ಈಗ ಮತ್ತಷ್ಟು ಬಾಳೆಕಾಯಿ ಬಜ್ಜಿ ಮತ್ತೆ ಕ್ಯಾಪ್ಸಿಕಮ್ ಬಜ್ಜಿ ಆಗ್ತಾ ಇದ್ದಾರೆ. ಬನ್ನಿ ನೋಡ್ಕೊಂಬರೋಣ.
ಇದು ನೋಡಿ ಫ್ರೆಂಡ್ಸ್, ಇದು ಕಟ್ ಬಜ್ಜಿ ಅಂತೇಳಿ ಮೆಣಸಿಕಾಯಿನ ಕಟ್ ಮಾಡಿಬಿಟ್ಟು ಅದಕ್ಕೆ ನಿಂಬೆಹಣ್ಣು, ಖಾರದ ಪುಡಿ, ಹಾಗೆ ಗೊಜ್ಜು ಇದೆಲ್ಲ ಹಾಕ್ಬಿಟ್ಟು ಕೊಡ್ತಾರೆ. ಸಖತ್ತಾಗಿರುತ್ತೆ ಫ್ರೆಂಡ್ಸ್. ಬಂದಾಗ ನೀವು ಕಟ್ ಬಜ್ಜಿ ಕೂಡ ಟೇಸ್ಟ್ ಮಾಡಿ, ಎಂಜಾಯ್ ಮಾಡಿ. ತುಂಬಾನೇ ಹೈಜೀನ್ ಮೇಂಟೈನ್ ಮಾಡಿದ್ದಾರೆ ಸ್ನೇಹಿತರೆ. ಕ್ವಾಲಿಟಿನಲ್ಲಿ ಕಾಂಪ್ರಮೈಸೇ ಆಗೋದಿಲ್ಲ, ಅಷ್ಟು ಸಖತ್ತಾಗಿರುತ್ತೆ. ಒಂದು ಸ್ಮಾಲ್ ಫ್ಯಾಮಿಲಿ, ಸ್ಮಾಲ್ ಬಿಸ್ನೆಸ್. ಬನ್ನಿ, ತಿನ್ನಿ, ಟೇಸ್ಟ್ ಮಾಡಿ, ಎಂಜಾಯ್ ಮಾಡಿ. ನೋಡಿ ಫ್ರೆಂಡ್ಸ್, ಇದು ಕಟ್ ಮಿರ್ಚಿ ಅಂತೇಳಿ. ಈ ಕಟ್ ಮಿರ್ಚಿ ಅಂದರೆ ಮಿರ್ಚಿಯನ್ನು ಮತ್ತೆ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಬಿಟ್ಟು ಎಣ್ಣೆಯಲ್ಲಿ ಫ್ರೈ ಮಾಡಿ ಅದಕ್ಕೆ ಮತ್ತೆ ಮಸಾಲೆ, ಗೊಜ್ಜು ಎಲ್ಲ ಹಾಕ್ಬಿಟ್ಟು ಕೊಡ್ತಾರೆ. ಸೂಪರಾಗಿರುತ್ತೆ ಫ್ರೆಂಡ್ಸ್. ಒಮ್ಮೆ ಬಂದಾಗ ಕಟ್ ಬಜ್ಜಿ ಕೂಡ ಟೇಸ್ಟ್ ಮಾಡಿ. ಹೇಗಿತ್ತು ನಿಮಗೆ ಟೇಸ್ಟು ಅಂತ ಕಾಮೆಂಟ್ ಮಾಡಿ. ನೋಡಿ ಹೇಗೆ ಕಾಣ್ತಾ ಇದೆಯಲ್ಲ, ಸಖತ್ತಾಗಿ ಕಾಣ್ತಾ ಇದೆ. ಬನ್ನಿ ಫ್ರೆಂಡ್ಸ್, ಈಗ ನಮ್ಮ ಜೊತೆ ಮತ್ತೊಬ್ರು ಕಸ್ಟಮರ್ ಇದ್ದಾರೆ, ಅವ್ರನ್ನ ಮಾತಾಡ್ಸ್ಕೊಂಬರೋಣ. ನಮಸ್ಕಾರ ಮೇಡಮ್. ನಮಸ್ಕಾರ ಸರ್. ಮೇಡಮ್, ತಮ್ಮ ಹೆಸರು? ಸೌಮ್ಯ. ಏನ್ ತಗೊಂಡಿದ್ದೀರಿ ಇವಾಗ? ಸರ್ ಮಿರ್ಚಿ ಮಂಡಕ್ಕಿ ತಗೊಂಡಿದ್ದೀನಿ, ಬಜ್ಜಿ ತಗೊಂಡಿದ್ದೀನಿ. ಓಕೆ. ಬಿಸಿ ಬಿಸಿಯಾಗಿ ಚೆನ್ನಾಗಿದೆ ಚಳಿಗೆ. ಓಕೆ. ಹಾ ಸರ್, ತುಂಬಾ ಚೆನ್ನಾಗಿದೆ. ಚೆನ್ನಾಗಿದ್ಯಾ? ಹಾ. ಬೇರೆ ಏನೇನು ಟೇಸ್ಟ್ ಮಾಡಿದ್ದೀರಾ ಮೇಡಮ್? ಸರ್ ಮಿರ್ಚಿ ಮಂಡಕ್ಕಿ, ಮಂಡಕ್ಕಿ ಉಸಿರಿ ಮಾಡ್ತಾರೆ. ಓಕೆ. ಯಾವ್ದು ತುಂಬಾ ಇಷ್ಟ ಆಯ್ತು ಮೇಡಮ್ ಇದರಲ್ಲಿ? ಸರ್ ಇದೆ ಸರ್, ಮಿರ್ಚಿ ಮಂಡಕ್ಕಿ, ಮಿರ್ಚಿ ಮಂಡಕ್ಕಿ, ಗಿರ್ಮಿಟ್ಟು, ಒಗ್ಗರಣೆ, ಕ್ಯಾಪ್ಸಿಕಮ್ ಬಜ್ಜಿ. ಓಕೆ. ತುಂಬಾ ಚೆನ್ನಾಗಿರುತ್ತೆ ಸರ್. ರೆಗ್ಯುಲರ್ ಬರ್ತಾ ಇರ್ತೀರಾ? ರೆಗ್ಯುಲರ್ ಬರ್ತೀವಿ ಸರ್. ನಮ್ಮ ಚಾನಲ್ ಸಬ್ಸ್ಕ್ರೈಬರ್ಸ್ ಮತ್ತೆ ವ್ಯೂವರ್ಸ್ ಗೆ ಏನ್ ಹೇಳಕ್ ಬಯಸ್ತೀರಾ ಮೇಡಮ್? ಎಲ್ಲ ಬನ್ನಿ, ಇಲ್ಲಿ ಚೆನ್ನಾಗಿದೆ, ಟೇಸ್ಟ್ ಮಾಡಿ, ಕಮ್ಮಿ ಬೆಲೆ, ಟೇಸ್ಟ್ ಚೆನ್ನಾಗಿರುತ್ತೆ. ಎಲ್ಲ ಒಂದ್ಸಲ ಭೇಟಿ ಮಾಡಿ. ಓಕೆ, ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಸರ್. ನಮಸ್ಕಾರ ಸರ್. ನಮಸ್ಕಾರ ಸರ್. ಸರ್, ತಮ್ಮ ಹೆಸರು? ನಮ್ಮ ಹೆಸರು ವಸಂತ್ ಕುಮಾರ್ ಅಂತೇಳಿ. ಏನ್ ತಗೊಂಡಿದ್ದೀರಾ ಸರ್ ಇವಾಗ? ನಾನಿವಾಗ ಕ್ಯಾಪ್ಸಿಕಮ್ ಬಜ್ಜಿ, ಕ್ಯಾಪ್ಸಿಕಮ್ ಬೋಂಡ. ಓಕೆ. ಒಳ್ಳೆ ಸೂಪರ್ ಆಗಿದೆ, ಭಾರಿ ಚೆನ್ನಾಗಿ ಮಾಡಿಕೊಡ್ತಾರೆ. ಒಳ್ಳೆ ರೆಸ್ಪಾನ್ಸ್ ಇದೆ. ಅದೇ ತರ ಮಾಡ್ಕೊಂಡು ಹೋಗ್ಬೇಕಂದ್ರೆ ನಾವು ಖುಷಿ ಪಡ್ತೀವಿ. ಓಕೆ. ಭಾರಿ ಚೆನ್ನಾಗಿ ಮಾಡ್ತಾರೆ. ಯಾವ್ದು ತೊಂದ್ರೆನೂ ಇಲ್ಲ, ಯಾವ್ದ್ರಲ್ಲೂ ಒಂದ್ ಸ್ವಲ್ಪ ಕಳ್ಮಶನೇ ಇಲ್ಲ. ಒಳ್ಳೆ ಟೇಸ್ಟ್ಮೆಂಟ್ ಕೊಡ್ತಾರೆ. ಓಕೆ. ಈಗ ಚರ್ಮುರಿ ಆಗ್ಲಿ, ಏನೇ ಆಗ್ಲಿ, ಬಜ್ಜಿ ಬೋಂಡ ಎಲ್ಲ ಸೂಪರ್ ಆಗಿದೆ. ಬೇರೆ ಯಾವ್ದಾವ್ದು ಟೇಸ್ಟ್ ಮಾಡಿದ್ದೀರಾ ಸರ್ ನೀವು? ನಾನು ಚರ್ಮುರಿ, ಬಜ್ಜಿ, ಬೋಂಡ, ಕ್ಯಾಪ್ಸಿಕಮ್. ನಾನ್ ಬಂದೆ ಯಾವ ಕ್ಯಾಪ್ಸಿಕಮ್ ನನಗೆ ಇಷ್ಟ. ಎಲ್ಲ ತಿನ್ಕೊಂಡು ಆರಾಮಾಗಿ ಹೋಗ್ತೀನಿ. ಚೆನ್ನಾಗಿದೆ, ಸೂಪರ್ ಆಗಿದೆ. ಎಲ್ಲಾರ್ಗು ನಮಸ್ಕಾರ, ಬಂದು ತಿಂದೋಗಿ. ಯಾವ್ದು ತುಂಬಾ ಇಷ್ಟ ಆಗುತ್ತೆ ಸರ್ ಇಲ್ಲಿ ನಿಮ್ಗೆ? ನನಗೆ ಕ್ಯಾಪ್ಸಿಕಮ್ ತುಂಬಾ ಇಷ್ಟ. ಕ್ಯಾಪ್ಸಿಕಮ್ ಬೋಂಡ. ಹೌದು. ರೆಗ್ಯುಲರ್ ಬರ್ತಾ ಇರ್ತೀರಾ ಸರ್? ಡೈಲಿ ರೆಗ್ಯುಲರ್ ಇದೇ ರೋಡಲ್ಲೇ ಓಡಾಡ್ತೀವಿ ನಾವು. ನಮ್ಮ ಚಾನಲ್ ಸಬ್ಸ್ಕ್ರೈಬರ್ಸ್ ಮತ್ತೆ ವ್ಯೂವರ್ಸ್ ಗೆ ಏನ್ ಹೇಳಕ್ ಬಯಸ್ತೀರಾ ಸರ್? ತುಂಬಾ ಸಂತೋಷ ಪಡ್ತೀವಿ ಸರ್. ಎಲ್ಲ ಇಂಥದ್ದೆಲ್ಲ ಬಂದ್ ಮಾಡಿವಿ. ಇನ್ನು ಒಂದು ಜನಗಳಿಗೆ ಅನ್ಕೊಡೋದು, ಬಡವ್ರ ಬಗ್ಗರಿಗೆಲ್ಲ ನೆನಪಾಗತ್ತೆ. ಥ್ಯಾಂಕ್ ಯು ಸರ್. ಓಕೆ ಸರ್. ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೊಂದು ವಿಶೇಷ ವಿಡಿಯೋದೊಂದಿಗೆ ಮತ್ತೆ ಭೇಟಿಯಾಗೋಣ. ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಾ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟಿಲ್ ದೆನ್, ಬೈ ಬಾಯ್, ಸಿ ಯು.